ಇರಾನ್ನ ಜೊತೆ ಒಪ್ಪಂದ ಪೂರ್ಣ ಆಗಿದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಹಾರ್ಮುಜ್ ಜಲಮಾರ್ಗ ಮುಕ್ತ ಅಂತ ಕೂಡ ಇದೇ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿರುವಂಥದ್ದು. ಹಾರ್ಮುಜ್ನಲ್ಲಿ ನೌಕಾ ದಿಗ್ಬಂಧನ ತೆರವಿಗೂ ಕೂಡ ಆದೇಶವನ್ನ ನೀಡಲಾಗಿದೆ. ನಿಮ್ಮ ಇಂಜಿನ್ಗಳನ್ನು ಸ್ಟಾರ್ಟ್ ಮಾಡಿ ತೈಲ ಹರಿಯೋದಕ್ಕೆ ಬಿಡಿ ಅಂತ ಹೇಳಿ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಅಮೆರಿಕ ಅಧ್ಯಕ್ಷ ಘೋಷಣೆಯನ್ನ ಮಾಡಿರುವಂಥದ್ದು. ಜೂನ್ 19ಕ್ಕೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಂತಿಮ ಒಪ್ಪಂದಕ್ಕೆ ನಾವು ಕೊನೆಯ ಸಹಿಯನ್ನ ಹಾಕ್ತೇವೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಕಳೆದ ಫೆಬ್ರವರಿ 28ರಿಂದ ಶುರುವಾಗಿರುವಂತಹ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧ ಏನಿದೆ ಇದು ತಾತ್ಕಾಲಿಕ ಕದನ ವಿರಾಮಕ್ಕೆ ಒಳಪಟ್ಟಿತ್ತು. ಅದಾದ ಮೇಲೆ ಅಮೆರಿಕದ ಹೆಲಿಕಾಪ್ಟರ್ನ ಇರಾನ್ ಹೊಡೆದುರುಳಿಸಿದೆ ಅಂತೇಳಿ ಮತ್ತೆ ಅಮೆರಿಕ ದಾಳಿಯನ್ನ ಮಾಡಿತ್ತು. ಇದೀಗ ಶಾಂತಿ ಒಪ್ಪಂದ ಆಗಿದೆ, ಹಾರ್ಮುಜ್ ಓಪನ್ ಅಂತೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿದ್ಯಶ್ರೀ, ಡೊನಾಲ್ಡ್ ಟ್ರಂಪ್ ಈಗ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆ ಮಾಡಿದ್ದಾರೆ. ನಿನ್ನೆಯೇ ಸಹಿ ಆಗತ್ತೆ ಅಂತ ಹೇಳಲಾಗಿತ್ತು. ಇದೀಗ ಜೂನ್ 19ಕ್ಕೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಂತಿಮವಾಗಿ ಸಹಿಯನ್ನ ಹಾಕ್ತೇವೆ ಶಾಂತಿ ಒಪ್ಪಂದಕ್ಕೆ ಅಂತ ಹೇಳಿರುವಂಥದ್ದು. ಅಲ್ಲಿಗೆ ಜಗತ್ತಿನಲ್ಲಿ ಎದುರಾಗಿರುವ ತೈಲ ಬಿಕ್ಕಟ್ಟು ಬಗೆಹರಿಯತ್ತೆ ಅಂತ ಅನ್ಸತ್ತಾ? ಜಗತ್ತಿನಲ್ಲಿ ಎದುರಾಗಿರುವಂತಹ ತೈಲ ಬಿಕ್ಕಟ್ಟು ಬಗೆಹರಿಬೇಕು ಅಂತಾನೆ ಇಡೀ ಜಗತ್ತು ಕಾಯ್ತಾ ಇರೋದು. ಬಟ್ ಏನಾಗ್ಬಿಟ್ಟಿದೆ ಅಂದ್ರೆ ನವೀನ್, ಯುದ್ಧ ಆರಂಭ ಆದಂತಹ ನಂತರದಲ್ಲಿ ಫೆಬ್ರವರಿ 28ರ ನಂತರದಲ್ಲಿ ಏಪ್ರಿಲ್ ನಲ್ಲಿ ಮೊದಲ ಕದನ ವಿರಾಮ ಘೋಷಣೆಯಾಗತ್ತೆ. ಅದಾದ ನಂತರ ಸಾವಿರ ಇಂತಹ ಸ್ಟೇಟ್ಮೆಂಟ್ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕಾದ ಅಧ್ಯಕ್ಷ ಈ ಡೊನಾಲ್ಡ್ ಟ್ರಂಪ್ ಅವರಿಂದ ಬಂದಿದೆ. ಹಾರ್ಮುಜ್ ಜಲಸಂಧಿ ಓಪನ್ ಆಗಿದೆ, ನಾವು ಪೀಸ್ ಡೀಲ್ ಅನ್ನ ಮಾಡ್ಕೊಂಡ್ಬಿಟ್ಟಿದೀವಿ, ಶಾಂತಿ ಮಾತುಕತೆ ಆಗಿದೆ, ಸೀಸ್ ಫೈರ್ ಆಗಿದೆ ಅಂತ ಹೇಳಿ 50 ಸಲ ಹೇಳಿರಬಹುದು. ಬಟ್ ಕಾರ್ಯರೂಪಕ್ಕೆ ಬಂತ ಅಂತ ಕೇಳಿದ್ರೆ ಅವ್ರು ಎಷ್ಟು ಸಲ ಘೋಷಣೆ ಮಾಡಿದಾರೋ ಅಷ್ಟು ಸಲ ಅದು ಅಪಹಾಸ್ಯಕ್ಕೀಡಾಗಿದೆ, ಜಗತ್ತು ಸಂಕಷ್ಟವನ್ನ ಅನುಭವಿಸುತ್ತೆ. ಬಟ್ ಈ ಸಲ ಏನಾಗ್ಬಿಡ್ತು ಅಂತಂದ್ರೆ ಒಂದು ಬ್ಯಾಕ್ ಎಂಡ್ ಅಲ್ಲಿ ಎರಡೂ ರಾಷ್ಟ್ರಗಳ ಮಧ್ಯೆ ಪೀಸ್ ಡೀಲ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾತುಕತೆಗಳು ನಡೀತಾ ಇದ್ವು. ಮಾತುಕತೆ ನಡೀತಾ ಇದೆ ಅನ್ನೋದನ್ನ ಇರಾನ್ ಕೂಡ ಒಪ್ಕೊಂಡಿತ್ತು. ಬಟ್ ಈಗ ಜೂನ್ 19ನೇ ತಾರೀಕಿನ ಏನ್ ಡೆಡ್ ಲೈನ್ ಅನ್ನ ಈಗ ಅಮೆರಿಕ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದೆ. ಎರಡೂ ರಾಷ್ಟ್ರಗಳ ನಡುವೆ ಪೀಸ್ ಡೀಲ್ಗೆ ಸಂಬಂಧಪಟ್ಟ ಹಾಗೆ ಯಾವತ್ತು ಸಹಿ ಹಾಕಲಾಗುತ್ತೆ ಅನ್ನುವಂಥದ್ದನ್ನ ಅಮೆರಿಕ ಅಧ್ಯಕ್ಷರು ಏನ್ ಹೇಳಿದ್ದಾರೆ. ಬಹುತೇಕ ಇದು ಕಾರ್ಯರೂಪಕ್ಕೆ ಬರುವಂತಹ ನಿರೀಕ್ಷೆಯಲ್ಲಿ ಜಗತ್ತಿದೆ. ಒಂದಿಷ್ಟು ಕಂಡೀಷನ್ಸ್ ಗಳನ್ನ ಕೂಡ ಹಾಕಿದ್ದಾರೆ. ಬಟ್ ಇದನ್ನ ಅಮೆರಿಕ ಅಧ್ಯಕ್ಷ ತುಗಲಕ್ಕು, ಹಿಟ್ಲರು, ಆಧುನಿಕ ಕಾಲದ ಹಿಟ್ಲರ್ ಅಂತೆಲ್ಲ ಅವ್ರನ್ನ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ಯಾವ ಶಾಂತಿ ಮಧ್ಯಪ್ರಾಚ್ಯದಲ್ಲಿತ್ತೋ ಆ ಶಾಂತಿಯನ್ನ ಕದಡಿದ್ಯಾರೋ, ಇಡೀ ಈ ಯುದ್ಧದ ಉದ್ದೇಶ ಏನಾಗಿತ್ತು, ಉದ್ದೇಶದ ಗುರಿ ಏನಾಗಿತ್ತು, ಈ ಪೀಸ್ ಡೀಲ್ ಅನ್ನ ಮಾಡ್ಕೊಳ್ತಿದ್ದಾರೆ. ಆ ಪೀಸ್ ಡೀಲ್ ನ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಧಿಸಿದ್ದೇನು ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಏನು ಮಾಡೋದಿಕ್ಕೆ ಹೊರಟಿದ್ರು ಅವ್ರ ಉದ್ದೇಶದಲ್ಲಿ ಅವರು ಸಕ್ಸಸ್ ಆದ್ರ ಅನ್ನೋದೇ ಇರುವಂತಹ ಕುತೂಹಲ. ಅವರು ಟ್ವೀಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲೂ ಇಲ್ಲಿ ತನಕದ ಅಮೆರಿಕಾದ ಯಾವ ಅಧ್ಯಕ್ಷರಿಂದಲೂ ಮಾಡೋಕೆ ಸಾಧ್ಯವಾಗದಂತಹ ಒಂದು ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನ ನೆಲೆಸೋದಕ್ಕೆ ನಾನು ತೆಗೆದುಕೊಳ್ತಾ ಇರುವಂತಹ ಈ ಕ್ರಮ ಹೆಲ್ಪ್ಫುಲ್ ಆಗ್ತಾ ಇದೆ. ಅಲ್ಲಿ ಶಾಂತಿ ಕಾಪಾಡುವಂತಹ ನಿಟ್ಟಿನಲ್ಲಿ ನಾನು ತೆಗೆದುಕೊಂಡಂತಹ ಕ್ರಮ ಹೆಲ್ಪ್ ಆಗ್ತಾ ಇದೆ. ಜಗತ್ತಿಗೆಲ್ಲ ಆಯಿಲ್ ಫ್ಲೋ ಆಗೋದಕ್ಕೆ ಸೂಕ್ತವಾದಂತಹ ದಾರಿಯನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಬರ್ಕೊಂಡಿದ್ದಾರೆ. ಅವರ ಆತ್ಮರಥಿ ಇದೆಯಲ್ಲ, ಆ ಆತ್ಮರಥಿಗೆ ಬಹುಶಃ ಇನ್ನೊಬ್ರು ಕಾಂಪಿಟೇಷನ್ನೇ ಇಲ್ಲ ಅಂತ ಅನ್ಸುತ್ತೆ ಅಮೆರಿಕ ಅಧ್ಯಕ್ಷರ ಆತ್ಮರಥಿಗೆ. ಬಿಡಿ, ಅದು ಹೋಗ್ಲಿ. ಬಟ್ ಏನೇನ್ ಷರತ್ತು, ಈಗ ಕಂಡೀಷನ್ಸ್ ಗಳ ವಿಚಾರಕ್ಕೆ ಬಂದ್ರೆ ನವೀನ್, ಒಂದಿಷ್ಟು ಕಂಡೀಷನ್ಸ್ ಗಳನ್ನ ಹಾಕಲಾಗಿದೆ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಏನು ಅಂತಂದ್ರೆ, ಒಂದು ಖುದ್ದು ಅಮೆರಿಕ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಅದೇನು ಅಂದ್ರೆ, ಒಂದು ಹಾರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ. ಎಟ್ ದಿ ಸೇಮ್ ಟೈಮ್ ಅಮೆರಿಕ ಹಾಕಿರುವಂತಹ ಒಮಾನ್ ಕರಾವಳಿಯಲ್ಲಿ ಅಮೆರಿಕ ಹಾಕಿದ್ಯಲ್ಲ ಬ್ಲಾಕೇಡ್, ಆ ಬ್ಲಾಕೇಡ್ ನ ಕೂಡ ನಾವು ತೆಗಿತೀವಿ ಅಂತ ಹೇಳಿ ಅಮೆರಿಕ ಘೋಷಣೆ ಮಾಡಿದೆ. ಅಲ್ಲಿಗೆ ತೈಲ ಈಸಿಯಾಗಿ ಫ್ಲೋ ಆಗ್ಬೇಕು. ಫ್ಲೋ ಆಗ್ತಾ ಇದ್ದ ಹಾಗೆ ಜಗತ್ತಿನಾದ್ಯಂತ ಎದುರಾಗಿರುವಂತಹ ಈ ಬಿಕ್ಕಟ್ಟು ಸಹಜ ಸ್ಥಿತಿಗೆ ತಲುಪಬಹುದು. ಅದು ಕೂಡ ಒಂದಿಷ್ಟು ಸಮಯವನ್ನ ತೆಗೆದುಕೊಳ್ಳಬಹುದು, ಇಫ್ ಇನ್ ಕೇಸ್ ಯಾವುದೇ ಡಿಸ್ಟರ್ಬೆನ್ಸ್ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ. ಅದರ ಜೊತೆಗೆ ಏನೇನ್ ಕಂಡೀಷನ್ಗಳಿದ್ದಾವೆ, ಒಂದು, ಇರಾನ್ ಯಾವ ಕಾರಣಕ್ಕೂ ಪರಮಾಣು ಶಸ್ತ್ರಾಸ್ತ್ರವನ್ನ ಹೊಂದುವಂತಿಲ್ಲ. ಇದು ಡೇ 1 ಇಂದ ಅಮೆರಿಕ ಹೇಳ್ಕೊಂಡು ಬರ್ತಾ ಇರೋದು. ಎರಡನೇದು, ಮುಂದಿನ 60 ದಿನಗಳಲ್ಲಿ ಯುರೇನಿಯಂ ಸಂಗ್ರಹ ಏನು ಇರಾನ್ನ ಬಳಿ ಇದೆ, ಅಣ್ವಸ್ತ್ರ ಮಾಡಬೇಕು ಅಂತ ಹೇಳಿ ಅವ್ರು ತಯಾರಿ ಮಾಡ್ಕೊಳ್ತಾ ಇದ್ರು, ಅದನ್ನ ನಾಶ ಮಾಡಬೇಕು ಅಂತ ಅಮೆರಿಕ ಕಂಡೀಷನ್ ನ ಇಟ್ಟಿದೆ. ಜೊತೆಗೆ ಬಂದ್ ಆಗಿರುವಂತಹ ಹಾರ್ಮುಜ್ ಜಲಸಂಧಿಯನ್ನ ತಕ್ಷಣ ಮುಕ್ತಗೊಳಿಸಬೇಕು ಅಂತ ಹೇಳಿದೆ. ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ, ಯಾವುದೇ ಟೋಲ್ ಇರೋದಿಲ್ಲ, ಮುಕ್ತ ಸಂಚಾರ ಇರುತ್ತೆ ಹಾರ್ಮುಜ್ ಜಲಸಂಧಿಯಲ್ಲಿ ಅಂತ ಹೇಳಿ. ಇನ್ನು ಎರಡೂ ದೇಶಗಳು ಮಿಲಿಟರಿ ಸಂಘರ್ಷವನ್ನ ನಿಲ್ಲಿಸಬೇಕು, ಇನ್ಕ್ಲೂಡಿಂಗ್ ಲೆಬನಾನ್.
ಅಂದ್ರೆ ಇಸ್ರೇಲ್ ಏನ್ ಲೆಬನಾನ್ನ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಅದು ಕೂಡ ಸ್ಟಾಪ್ ಆಗಬೇಕು ಅನ್ನುವಂತಹ ಕಂಡೀಷನ್ ಹಾಕಲಾಗಿದೆ. ವಿದೇಶಿ ಬ್ಯಾಂಕ್ಗಳಲ್ಲಿ ಸ್ಥಗಿತಗೊಂಡಿರುವಂತಹ ಇರಾನ್ನ ಸುಮಾರು $24 ಬಿಲಿಯನ್ ಹಣವನ್ನ ರಿಲೀಸ್ ಮಾಡಬೇಕು ಅನ್ನೋದು ಕೂಡ ಪ್ರಮುಖ ಕಂಡೀಷನ್ಗಳಲ್ಲಿ ಒಂದು. ಅಂದ್ರೆ ಇರಾನ್ ಹಾಕಿರುವಂತಹ ಕಂಡೀಷನ್. ಅದರ ಜೊತೆಗೆ ಇರಾನ್ನ ಮೇಲೆ ವಿಧಿಸಿದ್ದಂತಹ ಎಲ್ಲ ಸ್ಯಾಂಕ್ಷನ್ಗಳು ಏನಿದ್ದಾವೆ, ಆಯಿಲ್ ಸ್ಯಾಂಕ್ಷನ್ಸ್, ಅವರ ವ್ಯಾಪಾರ ವಹಿವಾಟಿನ ಮೇಲೆ ಹೇರಿದ್ದಂತಹ ನಿರ್ಬಂಧ, ಅಮೆರಿಕ ಹೇರಿದ್ದಂತಹ ನಿರ್ಬಂಧ ಏನಿದೆ ಆ ನಿರ್ಬಂಧಗಳನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಒಂದು ಷರತ್ತನ್ನ ಹಾಕಿದೆ ಇರಾನ್ ಅನ್ನುವಂಥ ಮಾಹಿತಿ ಇದೆ. ಇದರ ಜೊತೆಗೆ ಮತ್ತು ಒಂದು ಇಂಪಾರ್ಟೆಂಟ್ ಆದ ವಿಚಾರ ಏನು ಅಂದ್ರೆ, ಈಗ ಜಾಗತಿಕವಾಗಿ ಲಭ್ಯವಾಗ್ತಾ ಇರುವಂತ ಮಾಹಿತಿ ಇದು, ಬಟ್ ಅಧಿಕೃತವಾಗಿ ಇದೇ ಕಂಡೀಷನ್ಸ್ ಅನ್ನೋದನ್ನ ಎರಡೂ ಕಡೆಯಿಂದ ಅಥವಾ ಮೀಡಿಯೇಟರ್ ಆಗಿರುವಂತಹ ಪಾಕಿಸ್ತಾನ ಇವ್ಯಾರು ಕೂಡ ಇದನ್ನ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಜೂನ್ 19ನೇ ತಾರೀಕು ಮೇ ಬಿ ನಮಗೊಂದು ಕ್ಲಾರಿಟಿ ಸಿಗಬಹುದು ಆನ್ ವಾಟ್ ಕಂಡೀಷನ್ಸ್ ಈ ಪೀಸ್ ಡೀಲ್ಗೆ ಸಹಿ ಹಾಕಲಾಗ್ತಾ ಇದೆ ಅಂತ ಹೇಳಿ. ಬಟ್ ಇರಾನ್ನ ಮೆಹರ್ ಅನ್ನುವಂತಹ ಮಾಧ್ಯಮ ಅವರ ವರದಿಯ ಪ್ರಕಾರ ಅವ್ರು ಹೇಳ್ತಾ ಇರೋದೇನು ಅಂದ್ರೆ, ಅವರೊಂದು 14 ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಇವುಗಳ ಬಗ್ಗೆ ಈ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ, ಈ ವಿಚಾರವಾಗಿ ಪೀಸ್ ಡೀಲ್ ನ ಸಹಿಯನ್ನ ಹಾಕಲಾಗ್ತಾ ಇದೆ ಅಂತ ಹೇಳಿ. ಅದರಲ್ಲಿ ಪ್ರಮುಖವಾಗಿ ಆಗ್ಲೇ ಉಲ್ಲೇಖ ಮಾಡಿದ ಹಾಗೆ ಲೆಬನಾನು ಸೇರಿದಂತೆ ಮಧ್ಯಪ್ರಾಚ್ಯದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ದಾಳಿಗಳನ್ನ ಮಾಡೋ ಹಾಗಿಲ್ಲ. ಜೊತೆಗೆ ಇರಾನ್ನ ಇಂಟರ್ನಲ್ ಅಫೇರ್ಸ್ ಏನಿದೆ ಅದರಲ್ಲಿ ಅಮೆರಿಕ ಯಾವುದೇ ಕಾರಣಕ್ಕೂ ಇನ್ವಾಲ್ವ್ ಆಗಬಾರ್ದು. ಅಮೆರಿಕ ತನ್ನ ಬ್ಲಾಕೇಡ್ ಅನ್ನ 30 ದಿನಗಳ ಒಳಗಾಗಿ ತೆಗಿಬೇಕು ಒಮಾನ್ ಕರಾವಳಿಯಿಂದ. ಹಾಗೆಯೇ ತನ್ನ ಸೇನೆ ಏನಿದೆ, ಇರಾನ್ನ ಸುತ್ತಮುತ್ತ ಇರುವಂತಹ ತನ್ನ ಸೇನೆ ಅದನ್ನ ವಾಪಸ್ ತೆಗೆದುಕೊಳ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಲಾಸ್ಟ್ 2 ಪಾಯಿಂಟ್ ಆಡ್ ಮಾಡಿಬಿಡ್ತೀನಿ. ಸುಮಾರು $300 ಬಿಲಿಯನ್ ಅಮೆರಿಕ ಹಾಗೆ ಮಿತ್ರ ರಾಷ್ಟ್ರಗಳು ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಇರಾನ್ನ ನೆರವನ್ನ ಕೊಡಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಇರಾನ್. ಜೊತೆಗೆ ಆಯಿಲ್ ಮೇಲೆ ಇದ್ದಂತಹ ಅವರ ನಿರ್ಬಂಧ ಏನಿದೆ, ಇರಾನ್ನ ಆಯಿಲ್ ನ ಯಾವ ರಾಷ್ಟ್ರಗಳು ತೆಗೆದುಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಅದನ್ನ ತೆಗೆದು ಹಾಕಬೇಕು ಅನ್ನುವಂತಹ ಒಂದು ಪ್ರಮುಖ ಕಂಡೀಷನ್ ನ ಇರಾನ್ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಜೂನ್ 19ನೇ ತಾರೀಕು ಬಹುತೇಕ ಈ ಪೀಸ್ ಡೀಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟತೆ ಸಿಗಲಿದೆ. ನವಿ, ಥ್ಯಾಂಕ್ ಯು ವಿದ್ಯಾಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.